ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. KSYU ಕಡೆಯಿಂದ ರಿಸಲ್ಟ್ ಅನೌನ್ಸ್ ಆಗಿದೆ. ಯಾವ್ಯಾವ ಕೋರ್ಸ್ಗೆ ರಿಸಲ್ಟ್ ಅನೌನ್ಸ್ ಆಗಿದೆ, ಚೆಕ್ ಮಾಡೋದು ಹೇಗೆ ಅನ್ನೋದನ್ನ ಸಿಂಪಲ್ ಆಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇ ಬಾರಿ ಚಾನಲ್ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಗೂಗಲ್ ಅಥವಾ ಕ್ರೋಮಲ್ಲಿ KSYU ರಿಸಲ್ಟ್ಸ್ ಅಂತ ಟೈಪ್ ಮಾಡಿದ್ದೀನಿ. ನೆಕ್ಸ್ಟ್ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಎಕ್ಸಾಮಿನೇಷನ್ ರಿಸಲ್ಟ್ಸ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಯಾವ್ಯಾವ ಕೋರ್ಸ್ಗೆ ರಿಸಲ್ಟ್ ಬಿಟ್ಟಿದ್ದಾರೆ ಅನ್ನೋದನ್ನ ಮೊದಲು ತಿಳ್ಕೊಬಿಡಿ. ನಿನ್ನೆ ಜುಲೈ 3ನೇ ತಾರೀಕು ಬಹಳಷ್ಟು ಕೋರ್ಸ್ಗಳಿಗೆ ರಿಸಲ್ಟ್ ಅನೌನ್ಸ್ ಆಗಿದೆ. ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ MA ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅವ್ರಿಗೆ ಪ್ರೊವಿಷನಲ್ ರಿಸಲ್ಟು ಅನೌನ್ಸ್ ಆಗಿದೆ. ಫಸ್ಟ್ ಸೆಮ್ಮು, ಸೆಕೆಂಡ್ ಸೆಮ್ಮು, ಥರ್ಡ್ ಸೆಮ್ ಮತ್ತು ಫೋರ್ತ್ ಸೆಮ್ MSc ಜಿಯೋಗ್ರಫಿ ಅವ್ರಿಗೆ, ಸೆಕೆಂಡು, ಥರ್ಡು, ಫೋರ್ತು MSc ಎನ್ವಿರಾನ್ಮೆಂಟಲ್ ಸೈನ್ಸ್ ಮತ್ತು ಸೆಕೆಂಡ್ ಸೆಮಿಸ್ಟರ್ MBA ಅವರಿಗೆ. ಅದ್ರ ಜೊತೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ BComದು ಪ್ರಾವಿಷನಲ್ ರಿಸಲ್ಟು ಅನೌನ್ಸ್ ಆಗಿದೆ. ಇದು ಜಾನ್ವರಿ ಸೈಕಲ್ ಮತ್ತು ರಿಪೀಟರ್ಸ್ಗೆ ಅನೌನ್ಸ್ ಆಗಿರೋವಂಥದ್ದು. ಇದ್ರ ಜೊತೆಗೆ ನೋಡಿ, ಸೆಕೆಂಡ್ ಸೆಮಿಸ್ಟರ್ MSc ಫಿಸಿಕ್ಸು, ಫಸ್ಟ್ ಸೆಮಿಸ್ಟರ್ MSc ಝೂಯಾಲಜಿ ಇದು ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಅನೌನ್ಸ್ ಆಗಿದೆ. ಸೆಕೆಂಡ್ ಸೆಮಿಸ್ಟರ್ MSc ಫಿಸಿಕ್ಸ್ ಇದೆಯಲ್ಲ, ಅದು ರಿವ್ಯಾಲ್ಯೂಯೇಷನ್ ರಿಸಲ್ಟು. ಫಸ್ಟ್ ಸೆಮಿಸ್ಟರ್ MSc ಝೂಯಾಲಜಿ ರಿವ್ಯಾಲ್ಯೂಯೇಷನ್ ರಿಸಲ್ಟು. ಸೆಕೆಂಡ್ ಸೆಮಿಸ್ಟರ್ MSc ಮೈಕ್ರೋಬಯಾಲಜಿ ಕೂಡ ರಿವ್ಯಾಲ್ಯೂಯೇಷನ್ದು ರಿಸಲ್ಟು ಅನೌನ್ಸ್ ಆಗಿದೆ. ಅದ್ರ ಜೊತೆಗೆ ನಿಮಗೆ ಸೆಕೆಂಡ್ ಸೆಮಿಸ್ಟರ್ MSc ಕಂಪ್ಯೂಟರ್ ಸೈನ್ಸು, ಫಸ್ಟ್ ಇಯರ್ BSc ಹೋಮ್ ಸೈನ್ಸ್ದು ಪ್ರಾವಿಷನಲ್ ರಿಸಲ್ಟು. ಇದು ರಿವ್ಯಾಲ್ಯೂಯೇಷನ್ ಹಾಕಿರ್ತಾರಲ್ಲ ಅಂಥವ್ರಿಗೆ. ಸೆಕೆಂಡ್ ಸೆಮಿಸ್ಟರ್ MSc ಝೂಯಾಲಜಿದು ಮತ್ತು ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮಿಸ್ಟರ್ MA ಪೊಲಿಟಿಕಲ್ ಸೈನ್ಸ್ ಇರ್ತಾರಲ್ಲ ರಿಪೀಟರ್ಸ್ಗಳಿಗೆ ರಿಸಲ್ಟು ಅನೌನ್ಸ್ ಆಗಿದೆ. ಇದಿಷ್ಟು ನಿನ್ನೆ ರಿಸಲ್ಟ್ ಅನೌನ್ಸ್ ಆಗಿದೆ. ಇವತ್ತು ಕೂಡ ಬಹಳಷ್ಟು ಕೋರ್ಸ್ಗೆ ರಿಸಲ್ಟ್ ಅನೌನ್ಸ್ ಆಗೋ ಚಾನ್ಸಸ್ ಇದೆ. ಆ ಥರ ಏನಾದರೂ ಆದರೆ ನಾನು ನೆಕ್ಸ್ಟ್ ಅದು ಕೂಡ ಇನ್ಫಾರ್ಮ್ ಮಾಡ್ತೀನಿ. ಇನ್ನು ರಿಸಲ್ಟ್ ಚೆಕ್ ಮಾಡೋದು ಆಲ್ರೆಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೇನಾದರೂ ಗೊತ್ತಿಲ್ಲ ಅಂದರೆ ನಿಮ್ಮ ರೋಲ್ ನಂಬರ್ನ ಇದ್ರ ಮೇಲೆ ಎಂಟರ್ ಮಾಡಿಕೊಂಡು ಅದಾದಮೇಲೆ ಚೆಕ್ ರಿಸಲ್ಟ್ಸ್ ಅಂತ ಕೊಡಿ. ಆಗ ನಿಮ್ಮ ರಿಸಲ್ಟ್ಸು ಓಪನ್ ಆಗುತ್ತೆ. ಚೆಕ್ ರಿಸಲ್ಟ್ಸ್ ಮೇಲೆ ಕೊಟ್ಟ ಮೇಲೆ ಆಗ ನಿಮ್ದು ಯಾವ ರಿಸಲ್ಟ್ ಇರುತ್ತೆ ನೋಡಿ, ಫಸ್ಟ್ ಇಯರ್ದು, ಸೆಕೆಂಡ್ ಇಯರ್ದು, ಅದ್ರ ಮೇಲೆ ವ್ಯೂ ಅಂತ ಕೊಟ್ಬಿಟ್ಟು ನೆಕ್ಸ್ಟ್ ಕೆಳಗಡೆ ಡೌನ್ ಹೋಗ್ಬಿಟ್ಟು ಪ್ರಿಂಟ್ ಅಂತ ಕೊಟ್ಟರೆ ಆಗುತ್ತೆ. ಅದು ನಿಮ್ಮ ರಿಸಲ್ಟ್ ಏನಿರುತ್ತೆ ಅದು PDF ಫಾರ್ಮಲ್ಲಿ ಸೇವ್ ಆಗುತ್ತೆ. ಅದು ಬೇಕಿದ್ರೆ ನೀವು ಪ್ರಿಂಟೌಟ್ ತೆಗೆದು ಇಟ್ಕೋಬಹುದು. ಇನ್ನೂ ಬೇಕಿದ್ರೆ ನೀವು ಇಲ್ಲೇ ಬಂದಿರೋ ರಿಸಲ್ಟ್ಸ್ನ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೋಬಹುದು. ನಿಮ್ಗೇನಾದರೂ ಇಂಟರ್ನಲ್ ಮಾರ್ಕ್ಸ್ ಆ್ಯಡ್ ಆಗಿಲ್ಲ ಅಂದರೆ ಅಥವಾ ರಿವ್ಯಾಲ್ಯೂಯೇಷನ್ಗೆ ಹಾಕಬೇಕು ಅಂದರೆ ಅದು ಕೂಡ ಇಲ್ಲಿ ಕೆಳಗಡೆ ಇನ್ಫಾರ್ಮ್ ಮಾಡಿರ್ತಾರೆ. ರಿಸಲ್ಟ್ ಬಂದು 14 ದಿನದ ಒಳಗಡೆ ನೀವು ರಿವ್ಯಾಲ್ಯೂಯೇಷನ್ಗೆ ಹಾಕಬೇಕು. ರಿವ್ಯಾಲ್ಯೂಯೇಷನ್ ಫೀಸ್ ಕೂಡ ಒಂದೊಂದು ಸಬ್ಜೆಕ್ಟ್ಗೆ ಒಂದೊಂದು ಇರುತ್ತೆ. ಅಷ್ಟು ನೀವು ಪೇ ಮಾಡಬೇಕಾಗತ್ತೆ. ಫೋಟೋ ಕಾಪಿ ಬೇಕಾಗಬಹುದು. ಇದಾದಮೇಲೆ ನಿಮಗೆ ಸದ್ಯಕ್ಕೆ ಇದು ರಿಸಲ್ಟ್ ಅನೌನ್ಸ್ ಆಗಿರ್ತಾರೆ. ಇದರಲ್ಲಿ ನಿಮ್ಗೇನಾದರೂ ಡೌಟ್ ಇತ್ತು ಅಂದರೆ ಅಥವಾ ಇಂಟರ್ನಲ್ ಮಾರ್ಕ್ಸ್ ಆ್ಯಡ್ ಮಾಡಬೇಕು ಅಂತಿದ್ರೆ, ಇಂಟರ್ನಲ್ಸ್ ಕೆಲವರು ಕೊಡೋಲ್ಲ, ಅಂಥವರು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ತಿಳಿಸಿದ್ದಾರೆ. ಇದಿಷ್ಟು KSYU ರಿಸಲ್ಟ್ ಚೆಕ್ ಮಾಡೋವಂಥದ್ದು. ಆಲ್ರೆಡಿ ವಿಡಿಯೋ ಮಾಡಿದ್ದೆ. ಇದು ತುಂಬ ಕೋರ್ಸ್ಗೆ ರಿಸಲ್ಟ್ ಬಿಟ್ಟಿದ್ರಲ್ಲ, ಹಾಗಾಗಿ ಒಂದು ಸಿಂಪಲ್ ವಿಡಿಯೋ ಮಾಡೋಣ ಅಂತ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.